ಸ್ನೇಹಿತರೆ, ನಿಮ್ಮ ಫೋನಲ್ಲಿ ಮೊಬೈಲ್ ಡೇಟಾ ಹೆವಿಯಾಗಿ ಯೂಸ್ ಆಗ್ತಾ ಇದೆ ಅಂದರೆ ನೀವು ಯಾವ ರೀತಿ ಯಾವ ಆ್ಯಪ್ ಎಷ್ಟು ಡೇಟಾನ ಯೂಸ್ ಮಾಡ್ತಾ ಇದೆ ಅಂತ ಚೆಕ್ ಮಾಡ್ಕೋಬೋದು ಅಂತ ನಾನು ಇವತ್ತು ಹೇಳ್ತೀನಿ. ನೀವು ಸಪ್ರೇಟಾಗಿ ಯಾವ ಆ್ಯಪ್ ಅನ್ನೋದು ಎಷ್ಟು MB ಡೇಟಾನ ಯೂಸ್ ಮಾಡ್ತಾ ಇದೆ ಅಥವಾ ಎಷ್ಟು MB ಡೇಟಾನ ಖರ್ಚು ಮಾಡ್ತಾ ಇದೆ ಅಂತ ನೀವು ಸಪ್ರೇಟಾಗಿ ಚೆಕ್ ಮಾಡ್ಕೋಬೋದು. ಹೆವಿಯಾಗಿ ಡೇಟಾ ಯೂಸ್ ಆಗ್ತಾ ಇದೆ ಅಂದರೆ ಅದನ್ನು ನೀವು ರಿಸ್ಟ್ರಿಕ್ಟ್ ಮಾಡ್ಬೋದು ಅಥವಾ ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಡೇಟಾ ಯೂಸ್ ಆಗದಿರೋ ಹಾಗೆ ನೀವು ಸೆಟ್ ಮಾಡಬಹುದು. ನೀವು 5G ಇದ್ದರೆ ನೋ ಪ್ರಾಬ್ಲಮ್, 5Gನಲ್ಲಿ ನಿಮಗೆ ಅನ್ಲಿಮಿಟೆಡ್ ಸಿಗುತ್ತೆ, ಎಷ್ಟೇ ಡೇಟಾ ಯೂಸ್ ಆದರೂ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಹತ್ರ 4G ಇದೆ ಅಥವಾ ನಿಮ್ಮ ಹತ್ರ 5G ನೆಟ್ವರ್ಕ್ ಬರ್ತಾ ಇಲ್ಲ, 4Gನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಲಿಮಿಟೆಡ್ ಇರುತ್ತೆ. ಅದಕ್ಕಾಗಿ ಏನಾಗುತ್ತೆ, ನಿಮ್ಮ ಒಂದು ಅಲ್ಲಿ ಡೇಟಾ ಅನ್ನೋದು ಹೆವಿ ಯೂಸ್ ಆಗ್ತಾ ಇದೆ ಅಂದರೆ ಬೇಗನೆ ಖಾಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನೀವು ನಿಮ್ಮ ಫೋನಲ್ಲಿ ಬೇಗನೆ ಡೇಟಾ ಖಾಲಿ ಆಗ್ತಾ ಇದೆ ಅಂತ ಅನಿಸಿದ್ರೆ ನೀವು ಒಂದ್ಸಾರಿ ನಿಮ್ಮ ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ನಾನು ಹೇಳುವಾಗೆ ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಯಾವ ಆ್ಯಪ್ ಅನ್ನೋದು ಎಷ್ಟು ಡೇಟಾನ ಯೂಸ್ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಂದರೆ ಯಾವುದಾದ್ರೂ ಆ್ಯಪ್ ಅನ್ನೋದು ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಡೇಟಾ ಯೂಸ್ ಮಾಡ್ತಾ ಇದ್ದರೆ ಅದನ್ನು ನೀವು ಅಲ್ಲಿ ಅದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಡೇಟಾ ಯೂಸ್ ಮಾಡದೇ ಇರೋ ಹಾಗೆ ಅದನ್ನು ರಿಸ್ಟ್ರಿಕ್ಟ್ ಮಾಡ್ಬೋದು ಅಥವಾ ಅದನ್ನು ಡಿಲೀಟ್ ಕೂಡ ಮಾಡಬಹುದು. ಡಿಲೀಟ್ ಮಾಡೋದಕ್ಕೆ ಆಗದೆ ಹೋದರೆ ನೀವು ಅದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಡೇಟಾನ ಯೂಸ್ ಮಾಡದಿರೋ ಹಾಗೆ ರಿಸ್ಟ್ರಿಕ್ಟ್ ಮಾಡ್ಬೋದು. ಯಾವ ರೀತಿ ನೀವು ಸಂಪೂರ್ಣವಂಥ ಪ್ರೊಸೆಸ್ನ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳೋಣ. ಯಾವ ಆ್ಯಪ್ ಅನ್ನೋದು ಎಷ್ಟು ಡೇಟಾನ ಖರ್ಚು ಮಾಡ್ತಾ ಇದೆ ಅಂತ ನೋಡೋದಕ್ಕಾಗಿ ನಾವು ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಅಲ್ಲಿ ನೋಡಿ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಏನಿದೆ ಇಲ್ಲಿ ನೋಡಿ ಸಿಮ್ ಕಾರ್ಡ್ ಆ್ಯಂಡ್ ಮೊಬೈಲ್ ನೆಟ್ವರ್ಕ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಮ್ ಕಾರ್ಡ್ ಆ್ಯಂಡ್ ಮೊಬೈಲ್ ನೆಟ್ವರ್ಕ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸಿಮ್ 1 ಸಿಮ್ 2 ಅಂತ ಎರಡು ಇರುತ್ತೆ. ನೀವು ಸಿಮ್ 1 ಚೆಕ್ ಮಾಡ್ತಾ ಇದ್ರೆ 1 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಮ್ 2 ಚೆಕ್ ಮಾಡ್ತಾ ಇದ್ರೆ ಸಿಮ್ 2 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಒಂದೇ ಸಿಮ್ ಇದೆ, ಅದಕ್ಕಾಗಿ ಸಿಮ್ 1 ಅಂತ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸಿಮ್ 1ನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಡೇಟಾ ಯೂಸೇಜ್ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ. ರೋಮಿಂಗ್ನ ಕೆಳಗಡೆ ಡೇಟಾ ಯೂಸೇಜ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಆ್ಯಪ್ಗಳ ಒಂದು ಲಿಸ್ಟ್ ಇಲ್ಲಿ ಬರುತ್ತೆ. ನೋಡ್ಬೋದು ಯಾವ ಆ್ಯಪ್ ಅನ್ನೋದು ಎಷ್ಟು ಡೇಟಾನ ಯೂಸ್ ಮಾಡ್ತಾ ಇದೆ ಅಂತ ನೀವು ನೋಡ್ತೀರಾ. ಇಲ್ಲಿ ಹೆವಿಯಾಗಿ ಒಂದು 500 MB 600 MB ಯಾವುದಾದ್ರೂ ಡೇಟಾ ಆ್ಯಪ್ ಅನ್ನೋದು ಸಪ್ರೇಟಾಗಿ ತುಂಬಾ ಯೂಸ್ ಮಾಡ್ತಾ ಇದ್ದೀವಿ. ಗೂಗಲ್ ಪ್ಲೇಸ್ಟೋರ್ನೇ ನಾನು ಯೂಸ್ ಮಾಡಿದ್ದೀನಿ ಸ್ನೇಹಿತರೆ, ನಾನು ಡೌನ್ಲೋಡ್ ಮಾಡಿದ್ದೆ. ಇಲ್ಲಿ ನೋಡಿ ಯಾವ ಆ್ಯಪ್ ಅನ್ನೋದು ಇಲ್ಲಿ ಓಪನ್ ಮಾಡಿಬಿಟ್ಟು ಇದನ್ನು ಬ್ಯಾಕ್ಗ್ರೌಂಡ್ ಡೇಟಾನ ಇಲ್ಲಿ ನೋಡಿ ಆನ್ ಇದೆಯಲ್ಲ ಇದನ್ನು ಆಫ್ ಮಾಡಬೇಕಾಗುತ್ತೆ. ಆಫ್ ಮಾಡಿದರೆ ನಿಮ್ಮ ಒಂದು ಡೇಟಾ ಅನ್ನೋದು ಬ್ಯಾಕ್ಗ್ರೌಂಡಲ್ಲಿ ಯೂಸ್ ಮಾಡೋದಿಲ್ಲ. ಅದಕ್ಕಾಗಿ ಯಾವುದಾದ್ರೂ ಆ್ಯಪ್ ಅನ್ನೋದು ತುಂಬಾ ಡೇಟಾ ಯೂಸ್ ಮಾಡ್ತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ತುಂಬ ಜಾಸ್ತಿ ಯಾವ ಆ್ಯಪ್ ಅನ್ನೋದು ಯೂಸ್ ಮಾಡಿದೆ ಆ ಆ್ಯಪ್ ಏನು ಮಾಡಿ ಬ್ಯಾಕ್ಗ್ರೌಂಡ್ ಡೇಟಾನ ಸ್ಟಾಪ್ ಮಾಡಿ. ಇಲ್ಲಾಂದರೆ ಅದನ್ನು ಡಿಲೀಟ್ ಮಾಡೋದಕ್ಕೆ ಬಂದರೆ ಡಿಲೀಟ್ ಮಾಡಿ. ಇದು ಗೂಗಲ್ ಪ್ಲೇಸ್ಟೋರ್ ಡಿಲೀಟ್ ಮಾಡೋದಕ್ಕೆ ಬರಲ್ಲ ಸ್ನೇಹಿತರೆ. ಈ ರೀತಿ ಬರದೇ ಹೋದರೆ ಅದನ್ನು ಬ್ಯಾಕ್ಗ್ರೌಂಡ್ ಡೇಟಾನ ಸ್ಟಾಪ್ ಮಾಡೋದ್ರಿಂದ ನಿಮ್ಮ ಡೇಟಾ ಅನ್ನೋದು ಉಳಿಯುತ್ತೆ. ನಿಮಗೆ ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಆದರೆ ಅದನ್ನು ಡಿಲೀಟ್ ಮಾಡಿ ಬಿಸಾಕಿ, ಏನೋ ಪ್ರಾಬ್ಲಮ್ ಇಲ್ಲ. ಈ ರೀತಿ ನೀವು ಬ್ಯಾಕ್ಗ್ರೌಂಡಲ್ಲಿ ಯಾವ್ಯಾವ ಆ್ಯಪ್ ಎಷ್ಟು ಡೇಟಾ ಯೂಸ್ ಮಾಡ್ತಾ ಇದೆ ಅಂತ ಸಂಪೂರ್ಣವಾಗಿ ಚೆಕ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.